ಇನ್ನು ರಸ್ತೆ ಅಪಘಾತ ನಡೆದಿದೆ. ಈ ರಸ್ತೆ ಇದು ಮಂಡ್ಯದಲ್ಲಿ ಆಗಿರುವಂತಹ ಘಟನೆ. ಇದು ಎಕ್ಸ್ಪ್ರೆಸ್ ವೇನಲ್ಲಿ ಭೀಕರ ಅಪಘಾತ ಆಗಿದೆ. ಓವರ್ಟೇಕ್ಗೆ ಯತ್ನ ಮಾಡಿ ಕಾರು ಈಗ ನಜ್ಜುಗುಜ್ಜಾಗಿರುವಂತಹ ಘಟನೆ ನಡೆದಿದೆ. ಬೆಂಗಳೂರು ಮತ್ತು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಆಗಿರುವಂತಹ ರಸ್ತೆ ಅಪಘಾತ ಇದು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಲಕೆರೆ ಸಮೀಪ ಈ ಒಂದು ದುರ್ಘಟನೆ ನಡೆದಿದೆ. ಇದು ಮೈಸೂರಿನಿಂದ ಬೆಂಗಳೂರಿನತ್ತ ಕಾರ್ನಲ್ಲಿ ಅಲ್ಲಿ ಪ್ರಯಾಣಿಸ್ತಾ ಇದ್ರು ದಂಪತಿಗಳು. ಲಾರಿಯನ್ನು ಓವರ್ಟೇಕ್ ಮಾಡಲಿಕ್ಕೆ ಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕಾರು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜು ಆಗಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಡಿವೈಡರ್ ದಾಟಿ ಮತ್ತೊಂದು ರಸ್ತೆಗೆ ಆ ವಾಹನ ಬಿದ್ದಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸ್ಪೀಡಲ್ಲಿ ಬರ್ತಾ ಇದ್ರು ಇವರು ಅಂತ. ಇನ್ನು ಆ ಸಂದರ್ಭದಲ್ಲಿ ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ. ಘಟನೆಯಲ್ಲಿ ಕಾರ್ನಲ್ಲಿದ್ದಂಥ ದಂಪತಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರಿಗೆ ಆಸ್ಪತ್ರೆಗೆ ಕೂಡ ಸೇರಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ನೋಡಿ, ಈ ಹೈವೇ ಅಂದಾಗ ಸಾಕಷ್ಟು ಸ್ಪೀಡಲ್ಲಿ ಹೋಗ್ತಾ ಇರ್ತವೆ. ಆಮೇಲೆ ಈ ಓವರ್ಟೇಕ್ ಮಾಡುವಂಥದ್ದು ಒಂದು ಇದ್ದೇ ಇರ್ತದೆ. ಒಂದು 5 ನಿಮಿಷ ತಡವಾಗಿ ಹೋಗಿ ತಲುಪಿದ್ರೆ ಏನೂ ಆಗಲ್ಲ. ನೀವು 5 ನಿಮಿಷ ಬೇಗ ಹೋಗಿ ಮುಟ್ಟಬೇಕು ಅಂತ ಬಯಸ್ತಾ ಇರ್ತೀರ. ಆದರೆ ಅಲ್ಲಿ ಯಮರೂಪಿ ವಾಹನಗಳು ಎದುರುಗಡೆ ಬರ್ತಾ ಇರ್ತವೆ, ಅಥವಾ ಇನ್ನೇನೋ ಅಲ್ಲಿಗೆ ಅನಾಹುತ ಆಗಲಿಕ್ಕೆ ಆ ಸಮಯ ಕಾಯ್ತಾ ಇರ್ತದೆ. ಹಾಗಾಗಿ ಆದಷ್ಟು ಸಮಾಧಾನದಲ್ಲಿ ಹೈವೇಲಿ ಹೋಗಬೇಕಾಗ್ತದೆ. ನೀವು ಓವರ್ ಸ್ಪೀಡಲ್ಲಿ ಹೋಗುವಂಥದ್ದು ಅಥವಾ ಓವರ್ಟೇಕ್ ಮಾಡಲಿಕ್ಕೆ ಮುಂದಾಗುವಂಥದ್ದು ಇವೆಲ್ಲ ಮಾಡ್ತಾ ಇದ್ದರೆ ನೋಡಿ ಇಂಥದ್ದೇ ಆಗೋದು. ಈ ಗಾಯಾಳುಗಳನ್ನು ತಕ್ಷಣ ಈಗ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅಪಘಾತದ ಪರಿಣಾಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಇನ್ನು ಸ್ಥಳಕ್ಕೆ ಮದ್ದೂರು ಸಂಚಾರಿ ಪೊಲೀಸ್ನವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ನೋಡಿ, ಈ ಬೆಂಗಳೂರು ಮತ್ತು ಮೈಸೂರು ಹೈವೇ ಇದೆಯಲ್ಲ, ಈ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾಗಲೇ ಸಾಕಷ್ಟು ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಅಲ್ಲಿ ಈ ಹಂಪ್ಸ್ಗಳ ನಿರ್ಮಾಣ ಮಾಡಿದಾರಲ್ಲ, ಆ ಹಂಪ್ಸ್ಗಳಲ್ಲೂ ಕೂಡ ಸಾಕಷ್ಟು ಏರುಪೇರಾಗಿದ್ದಾವೆ. ಅಥವಾ ಜೋರಾಗಿ ಮಳೆ ಬಂದರೆ ಅಲ್ಲೇ ಹೈವೇಲೇ ಎಲ್ಲ ನೀರು ನಿಲ್ತದೆ, ಆ ನೀರು ಹೋಗಲಿಕ್ಕೆ ಅವಕಾಶ ಇಲ್ಲ. ಈ ಥರ ಎಲ್ಲ ಒಂದಿಷ್ಟು ಅವ್ಯವಸ್ಥೆಗಳ ಆಗರ ಅಂತಲೇ ಒಂದಿಷ್ಟು ಹೇಳ್ತಾ ಇದ್ರು ಈ ಹಿಂದೆ ಕೂಡ. ಈಗ ನೋಡಿದರೆ ಇಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳು ಕೂಡ ಈಗ ಆಗ್ತಾ ಇದ್ದಾವೆ. ಒಂದು ಕಡೆ ಈಗ ಆ ರಸ್ತೆ ನಿರ್ಮಾಣದಲ್ಲಿ ಏನಾದರೂ ಎಡವಟ್ಟಾಗಿದೆಯಾ, ಹಂಪ್ಸ್ಗಳ ನಿರ್ಮಾಣದಲ್ಲಿ, ಅಥವಾ ಈ ನಾಮಫಲಕಗಳನ್ನೆಲ್ಲ ಅಳವಡಿಸ್ತಾರಲ್ಲ, ಲೆಫ್ಟು ರೈಟು ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ತಗೊಳ್ಳಿ, ಅದರಲ್ಲೂ ಅಂಥ ಬೋರ್ಡ್ಗಳು ಕೂಡ ಈಗ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಒಂದಿಷ್ಟು ಇಶ್ಯೂಸ್ಗಳಿದ್ದಾವೆ ಈ ರಸ್ತೆ ಬಗ್ಗೆ. ಅದ್ರ ಜೊತೆಗೆ ಒಂದಿಷ್ಟು ಆಕ್ಸಿಡೆಂಟ್ಗಳು ಕೂಡ ನಡೀತಾ ಇದ್ದಾವೆ. ಒಟ್ಟಿನಲ್ಲಿ ಪ್ರಯಾಣಿಕರು, ವಾಹನ ಸವಾರರು, ಸ್ಪೆಷಲಿ ವಾಹನ ಸವಾರರು, ನೀವು ಸ್ಪೀಡಾಗಿ ಹೋಗ್ತೀನಿ ಓವರ್ಟೇಕ್ ಮಾಡ್ತೀನಿ ಅಂದರೆ ಇದೇ ಅನಾಹುತ ಆಗ್ತದೆ. ಅಷ್ಟಿನ ಪಾಶ ಬಿಡ್ಕಂತ ಹೋಗ್ತವ್ರೆ. ಜಾಮ್ ಆಗೋದಲ್ಲಿ